ಹಬ್ಬಗಳಲ್ಲಿ ಮಾಡುವಂತಹ ರುಚಿಯಾದ ಬೆಲ್ಲದ ಪಾಯಸನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಇದಕ್ಕೆ ನಾನು ಆರ್ಗ್ಯಾನಿಕ್ ಮಂಡ್ಯ ಅವರ ಬ್ರೋಕನ್ ರೈಸ್ ಅಂದರೆ ನುಚ್ಚಕ್ಕಿನ 1/4 ಕಪ್ನಷ್ಟು ಒಂದು ಬೌಲ್ಗೆ ಹಾಕ್ಕೊಂಡು 3-4 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಹೊಸ ನೀರು ಹಾಕಿ 15 ನಿಮಿಷ ಇದನ್ನು ನೆನೆಸ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕಿ ಬಾದಾಮಿ ಹಾಗೆಯೇ ಗೋಡಂಬಿ ಹಾಕಿ ಸ್ವಲ್ಪ ಇದನ್ನು ಹುರ್ಕೊಂಡು ಇದೊಂಚೂರು ಕಲರ್ ಚೇಂಜ್ ಆಗ್ತಿದ್ದಂಗೆ ದ್ರಾಕ್ಷಿ ಕೂಡ ಹಾಕ್ಕೊಂಡು ಎಲ್ಲ ಹುರ್ಕೊಂಡು ಇದನ್ನು ಒಂದು ಬೌಲ್ಗೆ ಅಥವಾ ಒಂದು ಪ್ಲೇಟ್ಗೆ ತೆಕ್ಕೊಂಡು ಇದೇ ಪ್ಯಾನ್ಗೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ತಾಯಿದ್ದೀನಿ. ಹಾಲನ್ನು ಕುದಿಯೋಕ್ಕೆ ಇಟ್ಟು ಇದಕ್ಕೆ 2 ಏಲಕ್ಕಿ 1 ಪಲಾವ್ ಎಲೆ ಹಾಕಿ ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇದಕ್ಕೆ ನೆನೆಸಿರುವಂತಹ ನುಚ್ಚಕ್ಕಿನ ನೀರು ಚೆಲ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 8-10 ನಿಮಿಷ ಬೇಯೋಕ್ಕಿಡಬೇಕು. ಇದು ಬೆಂದಿದೆಯಾ ಅಂತ 2 ಬೆರಳು ಮಧ್ಯೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ವಲ್ಪ ಇದನ್ನು ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಅರ್ಧ ಸ್ಪೂನಷ್ಟು ರೋಸ್ ಎಸೆನ್ಸ್ ಹಾಕ್ತಾಯಿದ್ದೀನಿ. ಹಾಗೆಯೇ ಹುರ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಕೂಡ ಹಾಕಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ 5 ನಿಮಿಷ ಇದನ್ನು ಸ್ವಲ್ಪ ಬಿಸಿ ಕಡಿಮೆ ಆಗೋಕ್ಕೆ ಇಡಬೇಕು. ಹಾಕಿರುವಂತಹ ಪಲಾವ್ ಎಲೆ ಹಾಗೆಯೇ ಏಲಕ್ಕಿನ ಈ ಟೈಮ್ನಲ್ಲಿ ತೆಗೆದುಬಿಡ್ತಾ ಇದ್ದೀನಿ. ರೋಸ್ ಎಸೆನ್ಸ್ ಇಲ್ಲ ಅಂದರೆ ಕೊನೆಯಲ್ಲಿ ಏಲಕ್ಕಿ ಪುಡಿನ ನೀವು ಹಾಕೋಬೋದು. ಸ್ವೀಟ್ನೆಸ್ಗೆ ನಾನಿಲ್ಲಿ ಆರ್ಗ್ಯಾನಿಕ್ ಮಂಡ್ಯ ಅವರ ಪ್ರೀಮಿಯಂ ಜಾಗ್ರಿ ಪೌಡರ್ ಅರ್ಧ ಕಪ್ಪಷ್ಟು ಬಳಸ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಇಂಪ್ಯೂರಿಟೀಸ್ ಇಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ನಲ್ಲಿ ಸ್ವಲ್ಪ ಹೊತ್ತು ಚಿಲ್ ಮಾಡಿ ಬೌಲ್ಗೆ ಹಾಕಿ ಸರ್ವ್ ಮಾಡಿದರೆ ರುಚಿಯಾದ ಬೆಲ್ಲದ ಪಾಯಸ ರೆಡಿ.